ಆತ್ಮ ನಮಸ್ತೆ. ಎಲ್ಲರಿಗೂ ಇಂದಿನ ಕಾರ್ಯಕ್ರಮವಾದಂಥ ಜ್ಞಾನ ಭಂಡಾರ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ಮಾತಾಡ್ತಕ್ಕಂಥ ಸಬ್ಜೆಕ್ಟು ಹೋಲಿಸ್ಟಿಕ್ ಹೆಲ್ತ್. ಈಗ ನಾವು ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಒಬ್ಬ ಡಾಕ್ಟರ್ ಆಗಿ ನಾನು ಎಷ್ಟೊಂದು ಪೇಷಂಟ್ಸ್ನ ನೋಡುವಾಗ ಎಷ್ಟೊಂದು ಇದರಲ್ಲಿ ಫಂಕ್ಷನಲ್ ಡಿಸಾರ್ಡರ್ಸ್ ಅಂತ ಬರುತ್ತೆ, ಅಥವಾ ಯಾವುದೇ ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ನಮಗೆ ಯಾವುದೇ ತೊಂದರೆಗಳು ಕಂಡು ಬರಲ್ಲ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಪೇಷಂಟ್ ಸಫರ್ ಆಗ್ತಾ ಇರ್ತಾರೆ. ಇದನ್ನು ನಾವು ಫಂಕ್ಷನಲ್ ಡಿಸಾರ್ಡರ್ಸ್ ಅಂತೀವಿ, ಅಥವಾ ಕೆಲವೊಮ್ಮೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕೂಡ ಕರಿಬೋದು. ಈಗಿನ ವರ್ತಮಾನದಲ್ಲಿ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಕ್ಕಂಥದ್ದು ಬಹಳಷ್ಟು ಆಗ್ತಾ ಇದೆ. ಈಗಿನ ಯಂಗರ್ ಜನರೇಷನ್ ಅಂದ್ರೆ ಪ್ರೊಡಕ್ಟಿವ್ ಏಜ್ ಅಲ್ಲಿ ಇರ್ತಕ್ಕಂಥ ಜನರೇಷನ್ ಅಲ್ಲೇ ಕೂಡ ಇದು ಬಹಳ ಅತ್ಯಧಿಕವಾಗಿ ಕಂಡು ಬರ್ತಾ ಇದೆ. ನಮ್ಮ ದೇಶದ ಸಾಂಸ್ಕೃತಿಕ ಅನುಭವ ಮತ್ತು ಯೋಗ ಇವೆಲ್ಲವನ್ನೂ ಸೇರಿಸಿದಾಗ ಹೊರದೇಶದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯೋಗ ಆಸ್ ಎ ಹೋಲಿಸ್ಟಿಕ್ ಕೇರ್ ಅಂತ. ನಾವು ಈ ದೇಹನ ಅನುಸರಿಸಿ ಅದರ ಸಿಂಪ್ಟಮ್ಯಾಟಿಕಲಿ ಟ್ರೀಟ್ ಮಾಡ್ತೀವಿ, ದೇಹದಲ್ಲಿ ಇರ್ತಕ್ಕಂಥ ಬಾಧೆಗಳನ್ನ ಟ್ರೀಟ್ ಮಾಡ್ತೀವಿ. ಹಾಗಾದ್ರೆ ಈಗ ಫಂಕ್ಷನಲ್ ಡಿಸಾರ್ಡರ್ಸ್ನ ಹೇಗೆ ಟ್ರೀಟ್ ಮಾಡೋದು? ಇದಕ್ಕೂ ನಮ್ಮ ಪ್ರಾಚೀನ ಏನ್ಷಿಯಂಟ್ ವಿಸ್ಡಮ್ ಅಥವಾ ಇಂಡಿಯನ್ ಏನ್ಷಿಯಂಟ್ ವಿಸ್ಡಮ್ ಅಂತ ಏನು ಕರಿತೀವೋ ಇದಕ್ಕೂ ಏನಾದ್ರು ರಿಲೇಷನ್ ಇದೆಯಾ? ನಮ್ಮ ಏನ್ಷಿಯಂಟ್ ವಿಸ್ಡಮ್ಗೂ ಈ ರೋಗಗಳ ಜನನಕ್ಕೆ ಅಥವಾ ಹೇಗೆ ಹುಟ್ಟುತ್ತೆ, ಹೇಗೆ ನಮ್ಮಲ್ಲಿ ವ್ಯಕ್ತ ಆಗುತ್ತೆ ಅನ್ನೋದಕ್ಕೆ ಏನಾರ ಸಂಬಂಧ ಇದೆನಾ? ಹಾಗಾದ್ರೆ ಇದು ಕ್ಯೂರ್ ಇಲ್ವಾ ಅಥವಾ ಇದ್ರೆ ಹೇಗೆ? ಈ ಎಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸರಸ್ವತಿ ಕೆ ಹೆಗ್ಡೆ ಅವರು. ಇವರು ಲಾಸ್ಟ್ ಆಲ್ಮೋಸ್ಟ್ ಮೋರ್ ದೆನ್ 20 years ಇಂದ ಈ ಪಥದಲ್ಲೇ ಸಾಕ್ತಾ ಇದ್ದು ಎಷ್ಟೊಂದು ಜನಗಳಿಗೆ ಈ ತರದ ರೋಗಗಳಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ. ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ಡಿಫ್ರೆಂಟ್ ಮೊಡಾಲಿಟೀಸ್ ಇನ್ನು ಯೂಸ್ ಮಾಡಿಕೊಂಡು ಒಬ್ಬ ಮನುಷ್ಯನ ಆಸ್ ಎ ಹೋಲಿಸ್ಟಿಕ್ ಆಗಿ ಅದರ ಕಾಂಪ್ಲಿಮೆಂಟ್ರಿ ಟು ದ ಅದರ್ ಆರ್ಥೋಪೆಡಿ, ಆಲೋಪತಿ ಇರ್ಬೋದು ಅಥವಾ ಹೋಮಿಯೋಪತಿ ಇರ್ಬೋದು, ಆಯುರ್ವೇದಿಕ್ ಎಲ್ಲದಕ್ಕೂ ಕಾಂಪ್ಲಿಮೆಂಟ್ರಿ ಯೂಸ್ ಮಾಡಿಕೊಂಡು ಹೇಗೆ ನಾವು ಅದನ್ನ ಹೊರಗೆ ಬರ್ಬೋದು ಅಂತ ಹೇಳಲಿಕ್ಕೆ ಇವತ್ತು ಡಾಕ್ಟರ್ ಸರಸ್ವತಿ ಕೆ ಹೆಗ್ಡೆ ಅವರು ಇಲ್ಲಿದ್ದಾರೆ. ಓವರ್ ಟು ಯು ಮೇಡಮ್. ನಮಸ್ತೆ. ತಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ಈ ಒಂದು ಅದ್ಭುತ ಪ್ರಾಚೀನ ವಿಜ್ಞಾನವನ್ನು ಹಂಚಿಕೊಳ್ಳೋದು ತುಂಬ ಸಂತೋಷ ಆಗ್ತದೆ. ನಾವು ಬದುಕನ್ನ ಸಮಗ್ರವಾಗಿ ನೋಡಬೇಕು, ಪಾರ್ಟ್ ಬೈ ಪಾರ್ಟ್ ನೋಡೋದಲ್ಲ. ಆಗ ಯಾಕೆಂದ್ರೆ ಇದೆಲ್ಲವೂ ನಮಗೆ ಸೇರಿರುವಂಥದ್ದು. ಯಾವಾಗ ನಮ್ಮನ್ನು ನಾವು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ತೀವೋ ಬದುಕನ್ನ ಸಮಗ್ರವಾಗಿ ಲೀಡ್ ಮಾಡೋದು ಸುಲಭ ಆಗುತ್ತೆ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈಗ ಯೋಗಿಕ್ ಸೈನ್ಸ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿಯೂ ಕೂಡ ಅದಕ್ಕೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ಮಹತ್ವ ಬಂದಿದೆ. 2008 ಶಿಕಾಗೋದಲ್ಲಿ ಕೆಲವು ಮೆಡಿಕಲ್ ಡಾಕ್ಟರ್ಸ್ಗಳ ಜೊತೆಯಲ್ಲಿ ಮುಂದಿನ ಚಿಕಿತ್ಸಾ ವಿಧಾನಗಳನ್ನು ಹೇಗೆ ನಾವು ಮಾಡ್ಬೋದು ಅನ್ನುವಂತಹ ಒಂದು ಚರ್ಚಾಗೋಷ್ಠಿ ನಡೀತಾ ಇತ್ತು. ಆಗ ಅವ್ರು ಹೇಳ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ, ನಮ್ಮ ಈ ಎಲ್ಲ ಕೆಮಿಕಲ್ ಟ್ರೀಟ್ಮೆಂಟನ್ನು ಅದು ಒಂದು ಕೊನೆ ಬರ್ತಾ ಇದೆ. ನಾವೆಲ್ಲರೂ ನೋಡ್ತಾ ಇರೋದು ಭಾರತೀಯ ಪರಂಪರೆ ಅಂತ. ಈಸ್ಟರ್ನ್ ಸೈನ್ಸ್ ಕಡೆಗೆ ಏನಾದರೂ ಈ ಮಾನವನ ಒಂದು ಸಂಘರ್ಷಕ್ಕೆ ಅಥವಾ ಸಫರಿಂಗ್ಸ್ಗೆ ಏನಾದರೂ ಕೊನೆ ಇದೆಯಾ, ಅಲ್ಲಿಂದ ಏನಾದರೂ ಸಿಗ್ತಿದೆಯಾ ಅಂತ ನೋಡ್ತಾ ಇದ್ದೀವಿ ಅಂತ. ಅದಾದ್ಮೇಲಿಂದ ನನ್ನ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಬಹಳ ಚಿಂತನೆ ನಡೀತಾ ಇತ್ತು. ಅಂದ್ರೆ ಈ ವೈಜ್ಞಾನಿಕವಾದ ಆಧುನಿಕ ಪ್ರಗತಿಯಿಂದ ಆರೋಗ್ಯ ಸಿಕ್ಕತ್ತೆ ಅನ್ನೋ ಭ್ರಮೆನಲ್ಲಿ ನಾವಿನ್ನೂ ಇದ್ದೀವಿ, ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ. ಅವ್ರು ಅದನ್ನ ಇದರಿಂದ ಕೊನೆ ಇಲ್ಲ ಅನ್ನೋದನ್ನ ಅವ್ರು ಕಂಡುಕೊಂಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಆ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತಾ ಹೋದಾಗ ಅರಿವಿಗೆ ಬಂದಿದ್ದು ನಮ್ಮ ಯೋಗಿಕ್ ಸೈನ್ಸ್ ಅದನ್ನೇ ಹೇಳುತ್ತೆ. ಎಲ್ಲ ಏನ್ಷಿಯಂಟ್ ಸೈನ್ಸ್ ಉಪನಿಷತ್ತಲ್ಲೂ ಇದ್ರ ಬಗ್ಗೆ ಬಹಳ ರೆಫರೆನ್ಸ್ ಬರುತ್ತೆ. ಪಂಚಕೋಶಗಳ ಬಗ್ಗೆ ಹೇಳ್ತಾರೆ. ಕೋಶಸ್ ಅಂತಂದ್ರೆ ಈ ಶರೀರವನ್ನ ಅನ್ನಮಯ ಕೋಶ ಅಂತ ಹೇಳ್ತಾರೆ, ಬಾಡಿ ಅಂತ ಹೇಳ್ಬೋದು. ಅದನ್ನೇ ಒಂದು ಸ್ವರೂಪ ಅದಕ್ಕೆ ಇದೆ. ಆ ಪಂಚಕೋಶಗಳ ಬಗ್ಗೆ ಅರ್ಥ ಮಾಡ್ಕೊಳಕ್ ಶುರುವಾದಾಗ ಬದುಕಿನ ಸಮಗ್ರ ಚಿತ್ರಣ ಸಿಗ್ತಾ ಹೋಗುತ್ತೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು? 5 ಕೋಶಗಳು ಅಂತಂದ್ರೆ ಫಿಸಿಕಲ್ ಬಾಡಿ, ಯಾವುದೋ ಆಹಾರದಿಂದ ಉತ್ಪಾದನೆ ಆಗಿದೆಯೋ, ಆಹಾರದಿಂದ ಸರ್ವೈವ್ ಆಗುತ್ತೋ, ಸತ್ತ ನಂತರ ಆಹಾರದಲ್ಲೇ ಮರ್ಜ್ ಆಗುತ್ತೋ ಅನ್ನಮಯ ಕೋಶ ಅಂತಾರೆ. ಇದಕ್ಕೆ ಈ ಸೋ ಕಾಲ್ಡ್ ಆಲ್ ಟ್ರೀಟ್ಮೆಂಟ್ಸ್, ಔಷಧಿಯ ಮುಖಾಂತರ ಕೊಡ್ಬೋದಾದಂತಹ ಎಲ್ಲ ಚಿಕಿತ್ಸೆಯನ್ನು ನಾವು ಇದಕ್ಕೆ ಕೊಡ್ತೀವಿ. ಮೆಡಿಸಿನ್ ಕೊಟ್ರೆ ಶರೀರನೇ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ಫಿಸಿಕಲ್ ಫಾರ್ಮಲ್ಲಿ ಕೆಲಸ ಮಾಡುತ್ತೆ. ಇದು ಫಿಸಿಕಲ್ ಎಕ್ಸಿಸ್ಟೆನ್ಸ್. ನಾವು ಹೇಗೆ ಫಿಸಿಕಲ್ ಎಕ್ಸಿಸ್ಟೆನ್ಸು ನಮಗೆ ಇಷ್ಟು ವ್ಯವಸ್ಥಿತವಾಗಿ ಕಾಣುತ್ತೋ ಅದೇ ಥರ ಇನ್ನೊಂದು ಎಕ್ಸಿಸ್ಟೆನ್ಸ್ ಇದೆ, ಅದು ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಪ್ರಾಣಿಕ್ ಎನರ್ಜಿ. ನಮ್ಮ ಶರೀರಕ್ಕೆ ಎಲ್ಲಿವರೆಗೆ ಅಸ್ತಿತ್ವ ಇದೆ? ಪ್ರಾಣ ಇರೋ ತನಕ ಅಸ್ತಿತ್ವ ಇದೆ. ಪ್ರಾಣ ಹೋದ್ಮೇಲೆ ಹೋಯ್ತು ಅನ್ನೋದಾದ್ರೆ
ಆ ಪ್ರಾಣಕ್ಕೆ ಅದರದ್ದೇ ನಮ್ಮ ಫಿಸಿಕಲ್ ಬಾಡಿಗೆ ಹೇಗೆ ಸ್ಟ್ರಕ್ಚರ್ ಇದೆ, ಅದರದ್ದೊಂದು ಅನಾಟಮಿ ಇದೆ, ಅದರದ್ದೊಂದು ಫಿಸಿಯಾಲಜಿ ಇದೆ. ಅದು ಯಾವ ಮೆಟೀರಿಯಲಲ್ಲಿ ಬಿಲ್ಡ್ ಆಗಿದೆಯೋ ಅದೇ ಮೆಟೀರಿಯಲಲ್ಲಿ ಅದು ಇದೆ. ಅದೇ ಥರ ಪ್ರಾಣಮಯ ಕೋಶಕ್ಕೂ ಕೂಡ ಅದರದ್ದೇ ಒಂದು ಎಕ್ಸಿಸ್ಟೆನ್ಸ್ ಇದೆ, ಅದರದ್ದೇ ಒಂದು ಸಟಲ್ ಸ್ಟ್ರಕ್ಚರ್ ಇದೆ, ಅದರದ್ದೇ ಒಂದು ನೆಟ್ವರ್ಕ್ ಇದೆ, ಮೆಕ್ಯಾನಿಸಮ್ ಇದೆ. ಅದನ್ನು ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಅದನ್ನು ಚಕ್ರಗಳ ಮುಖಾಂತರ ನಾವು ಟ್ರೀಟ್ ಮಾಡ್ತೀವಿ. ನಾವು ಪ್ರಾಣಿಕ್ ಹೀಲಿಂಗ್, ಯೋಗಿಕ್ ಹೀಲಿಂಗ್ ಅಂತ ಹೇಳುವಂತಹ ಎಲ್ಲ ಸೈನ್ಸಲ್ಲೂ ನಾವು ಚಿಕಿತ್ಸೆ ಮಾಡೋದು ಪ್ರಾಣದ ಮುಖಾಂತರ. ಈ ಪ್ರಾಣಮಯ ಕೋಶಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ, ಒಬ್ಬ ಮನುಷ್ಯ ಮೊದಲನೆಯ ಉಸಿರಿನಿಂದ ಕೊನೆಯ ಉಸಿರಿನವರೆಗೂ ಕೂಡ ನಡೆಯುವ ಎಲ್ಲ ಜೀವನದ ಚೈತನ್ಯಗಳು, ಚಟುವಟಿಕೆಗಳು ಪ್ರಾಣಮಯ ಕೋಶದ ಚೈತನ್ಯದ ವ್ಯತ್ಯಾಸದಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದನ್ನು ಅತ್ಯಂತ ಉತ್ತಮಪಡಿಸ್ಕೊಳ್ಳೋ ಸಾಮರ್ಥ್ಯ, ಅದನ್ನು ರೀಚಾರ್ಜ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ದಾಗ ಆರೋಗ್ಯ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೋಶವನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮ, ದೀರ್ಘ ಉಸಿರಾಟ ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆಯ ಗಾಳಿ ಬೆಳಕಿಗೆ ಎಕ್ಸ್ಪೋಸ್ ಆಗೋದು, ಆ ಚೈತನ್ಯಯುತವಾದಂಥ ಆಹಾರವನ್ನು ತಗೊಳ್ಳೋದು, ಸಕಾರಾತ್ಮಕ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡೋದ್ರಿಂದಾಗಿ ಪ್ರಾಣಮಯ ಕೋಶದ ಚೈತನ್ಯ ಚೆನ್ನಾಗಿ ಸಸ್ಟೈನ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ನಾವು ಎರಡು ರೀತಿಯಲ್ಲಿ, ಒಂದು ಚೈತನ್ಯ ಖರ್ಚು ಮಾಡುವ ಬದುಕನ್ನು ಬದುಕ್ತಿದೀವೋ, ಚೈತನ್ಯವನ್ನು ಜನರೇಟ್ ಮಾಡೋ ಬದುಕನ್ನು ಬದುಕ್ತಿದೀವೋ ಅಂತ ಚೆಕ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಯಾವಾಗಲೂ ದುಃಖ, ಚಿಂತೆ, ನೋವು, ನಿರಾಸೆಯಲ್ಲಿ ತಮ್ಮ ಹತ್ರ ಇರೋ ಎನರ್ಜಿ ಎಲ್ಲ ಖಾಲಿ ಮಾಡೋದ್ರಲ್ಲೇ ಮುಳುಗಿರ್ತಾರೆ, ರೀಚಾರ್ಜ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಟ್ಟಿರಲ್ಲ. ಕೆಲವರು ತಮ್ಮ ಬದುಕನ್ನು ಚೈತನ್ಯದ ಉತ್ಪಾದನೆಯಲ್ಲೇ ತೊಡಗಿಸ್ಕೊಂಡಿರ್ತಾರೆ. ಅವ್ರು ಎಷ್ಟು ಉತ್ಪಾದನೆ ಮಾಡ್ತಿರ್ತಾರೆ ಅಂದರೆ ಅವ್ರ ಸುತ್ತ ಇರೋರಿಗೆಲ್ಲ ಚೈತನ್ಯ ರೇಡಿಯೇಟ್ ಮಾಡ್ತಿರ್ತಾರೆ. ನಾವು ಎರಡದನ್ನು ಮಾಡಬೇಕು, ಅಂದರೆ ಕೊಡೋದನ್ನು ಕಲಿಬೇಕು, ನಾವು ಜನರೇಟ್ ಮಾಡೋದನ್ನು ಕಲಿಬೇಕು, ಚೈತನ್ಯವನ್ನು ಬಿಲ್ಡ್ ಮಾಡೋದನ್ನು ಕಲಿಬೇಕು. ಸಕಾರಾತ್ಮಕ ಚಿಂತನೆ, ಧ್ಯಾನ, ಸಾಧನೆ, ಪ್ರಾಣಾಯಾಮ ಇದೆಲ್ಲ ಬಿಲ್ಡ್ ಮಾಡುತ್ತೆ. ಮೂರನೆಯ ಕೋಶ ಯಾವುದು ಅಂದರೆ ಮನೋಮಯ ಕೋಶ ಅಂತ ಹೇಳ್ತಾರೆ. ಅನ್ನಮಯ ಆಯಿತು, ಪ್ರಾಣಮಯ ಆಯಿತು, ಮನೋಮಯ. ಮನಸ್ಸು ಅಂತಂದರೆ ಅದರಲ್ಲಿ ವಿಚಾರಗಳಿದೆ, ಭಾವನೆಗಳಿದೆ, ಚಿಂತನೆಗಳಿದೆ. ಇದು ಎಲ್ಲವೂ ಕೂಡ ಸೇರಿ ಮನೋಮಯ ಕೋಶ. ನಮ್ಮ ಬಾಂಧವ್ಯ ಎಲ್ಲವೂ ಕೂಡ ಮನೋಮಯದ ಕೋಶದ ಮುಖಾಂತರ ನಡೆಯುತ್ತೆ. ಫಿಸಿಕಲ್ ಬಾಡಿ ಇದೆ, ಅದಕ್ಕೊಂದು ಎನರ್ಜಿ ಇದೆ, ಅದಕ್ಕೆ ಲೈಫ್ ಇರೋ ತನಕ ಈ ಮನಸ್ಸಿನ ಮುಖಾಂತರ ನಾವು ಬಾಂಧವ್ಯಗಳನ್ನು ಮ್ಯಾನೇಜ್ ಮಾಡ್ತೀವಿ. ಹೇಗೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ಗೆ ಅದರದ್ದೇ ಒಂದು ಸ್ಟ್ರಕ್ಚರು, ಇಂಡಿವಿಜುವಲ್ ಸ್ಟ್ರಕ್ಚರ್ ಇರುತ್ತೋ, ಅದೇ ಥರ ಮೆಂಟಲ್ ಸ್ಟ್ರಕ್ಚರು ಕೂಡ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಒಂದು ಮೆಂಟಲ್ ಸ್ಟ್ರಕ್ಚರ್ ಕೂಡ ಇದೆ. ಒಬ್ಬರ ಥರ ಇನ್ನೊಬ್ಬರು ಯೋಚನೆ ಮಾಡಲ್ಲ, ಒಬ್ಬರ ಥರ ಇನ್ನೊಬ್ಬರು ಫೀಲ್ ಮಾಡಲ್ಲ. ಒಂದು ಸಿಚುವೇಶನ್ಗೆ ಒಬ್ಬೊಬ್ಬರು ತಮ್ಮದೇ ಆದಂತಹ ಮೆಥಡಲ್ಲಿ ಮಾಡ್ತಾರೆ. ಹೇಗೆ ಎಲ್ಲರಿಗೂ ಕಣ್ಣು, ಕಿವಿ, ಬಾಯಿ ಇದ್ರೂ ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥರ ಇರೋ ಹಾಗೆಯೇ ಎಲ್ಲರೂ ಅದೇ ಇಮೋಷನ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ವಿ ಆಲ್ ಆಫ್ ಅಸ್ ಹ್ಯಾವ್ ಮೆಂಟಲ್ ಸ್ಟ್ರಕ್ಚರ್, ಮೆಂಟಲ್ ಬಾಡಿ ವಿಚ್ ಇನ್ವಾಲ್ವ್ಸ್ ಎಮೋಷನ್ಸ್, ಥಾಟ್ಸ್, ಕಾನ್ಸೆಪ್ಟ್ಸ್, ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ದ್ಯಾಟ್. ಇದನ್ನು ನಾವು ಮಾಡಬೇಕಾದಾಗ ಹೇಗೆ ನಾವು ಮೆಂಟಲ್ ಬಾಡಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಇದಕ್ಕೆ ಏನು ಬೇಕು? ಎರಡು ವಿಭಾಗ ನೆನ್ಪಿಟ್ಕೊಳ್ಳಿ. ಒಂದು, ಇದಕ್ಕೆ ಮಾಹಿತಿ ಬೇಕು, ಜ್ಞಾನ ಬೇಕು, ಲಾಜಿಕಲ್ ಅನಾಲಿಸಿಸ್ ಬೇಕು, ಸ್ಟ್ರಕ್ಚರಲ್ ಥಿಂಕಿಂಗ್ ಬೇಕು. ವಿ ಹ್ಯಾವ್ ಟು ಕೀಪ್ ಫೀಡಿಂಗ್ ದಟ್ ಈಸ್ ಲೆಫ್ಟ್ ಬ್ರೈನ್. ಅದಕ್ಕೆ ರೆಗ್ಯುಲರ್ ಆಗಿ ಯಾರು ಸರಿಯಾದ ವಿಜ್ಞಾನವನ್ನು ಕಲಿತಿರ್ತಾರೋ, ಅಂದರೆ ಮಾಹಿತಿಯನ್ನು ಕಲಿಯುವಿಕೆಯಲ್ಲಿ ತೊಡ್ಕೊಂಡಿರ್ತಾರೋ ಅವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು, ಭಾವನೆಗಳು ಬೇಕು ಇದಕ್ಕೆ. ಪ್ರೀತಿ, ಬಾಂಧವ್ಯ, ಸಂತೋಷ, ಕರುಣೆ, ದಯೆ, ಇಂತಹ ಬಾಂಧವ್ಯಗಳು ಬೇಕು. ಅದನ್ನು ಕೊಡೋದನ್ನು ಕಲಿಬೇಕು, ತಗೊಳ್ಳೋದನ್ನು ಕಲಿಬೇಕು. ಅದು ರೈಟ್ ಬ್ರೈನ್. ಈ ಎರಡೂದನ್ನು ಕೂಡ ಮೆಂಟಲ್ ಬಾಡಿನಲ್ಲಿ, ಮನೋಮಯ ಕೋಶದಲ್ಲಿ ಬ್ಯಾಲೆನ್ಸ್ ಆಗಬೇಕು. ಇದಕ್ಕೆ ಸೀಕ್ರೆಟ್ ಹೇಗೆ ಅಂತಂದರೆ, ಪ್ರತಿದಿನ ಯಾವುದಾದ್ರೂ ವಿದ್ಯೆಯನ್ನು ಕಲೀರಿ, ಓದಿ, ಹೊಸತನವನ್ನು ಬೆಳೆಸ್ಕೊಳ್ಳಿ. ಲೈಫ್ ಸ್ಟ್ಯಾಗ್ನೆಂಟ್ ಆಗಲ್ಲ. ಇನ್ನೇನು ವಯಸ್ಸಾಗೋಯ್ತು ಅಂತ ಬಿಡಬಾರ್ದು. ಡೆವಲಪ್ ನ್ಯೂ ಸ್ಕಿಲ್ಸ್ that will help you to keep your mental body healthy. Second approach is, it needs lot of love, caringness. Andre we all human beings, all living beings needs love. How do we develop that? On a daily basis with your family members, touch their heart, touch their hand, touch them, look into their eyes and express your love. Express through your words. We must learn to give. It is very difficult. Some people may be staying in a very far away places. ಯಾರೂ ಇಲ್ಲ, ನನ್ನ ಮನುಷ್ಯರೇ ಕಾಣ್ತಾ ಇಲ್ಲ, ಅದರಲ್ಲೂ ಈ ಕೋವಿಡ್ ಸಿಚುವೇಶನಲ್ಲಿ. ವಾಟ್ ಶುಡ್ ಐ ಡೂ? ಅಟ್ಲೀಸ್ಟ್ ಸಿ ದ ಪ್ಲಾಂಟ್ಸ್, ಟಾಕ್ ಟು ದೆಮ್, ಜಸ್ಟ್ ಗೋ ಕ್ಲೋಸರ್ ಟು ದೆಮ್, ಎಕ್ಸ್ಪೀರಿಯನ್ಸ್ ಲವ್.
experience love from the nature, interact with the energy of the nature, universe, sun, moon, air, plants, everything, including water. Before you drink a glass of water, express your love. It is all the medium of exchange of love. Constant radiating of love constantly helps us to receive. Life is like an echo. The more and more we give, it comes back to us in different forms. So we talked about mental body, ಮನೋಮಯ ಕೋಶ. ಇದನ್ನ ನಾವು ಜನರಲಿ ನಿರ್ಲಕ್ಷ್ಯ ಮಾಡ್ತೀವಿ. ಬಹಳಷ್ಟು ಜನಕ್ಕೆ ಸಮಸ್ಯೆ ಆಗೋದು, ಡಾಕ್ಟರ್ ಶರತ್ ಹೇಳಿದಾಗ ರಿಪೋರ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಶರೀರದಲ್ಲಿ ಫೀಲ್ ಆಗುತ್ತೆ. ಆ ಪೇನ್ ಎಲ್ಲಿರುತ್ತೆ, ಆ ಡಿಸ್ಕಂಫರ್ಟ್ ಎಲ್ಲಿರುತ್ತೆ, ಮೈಂಡಲ್ಲಿರುತ್ತೆ. ತುಂಬ ಜನಕ್ಕೆ ಕೋವಿಡ್ ಏನು ಪಾಸಿಟಿವ್ ಇರಲ್ಲ, ಬಟ್ ಬಂದ್ಬಿಟ್ಟಿದೆಯೋ ಏನೋ ಆ ಸಿಂಪ್ಟಮ್ಸ್ ಅನ್ನು ಅವ್ರು ಫೀಲ್ ಮಾಡ್ತಾ ಮಾಡ್ತಾ ಅದು ಮೆಂಟಲ್ ಬಾಡಿನಲ್ಲಿರುತ್ತೆ. ಇದರಲ್ಲಿ ಏನೋ ಒಂಥರ ಕಾನ್ಸೆಪ್ಟ್ ಇರುತ್ತೆ, ಒಂದು ಇಮ್ಯಾಜಿನೇಷನ್ ಇರುತ್ತೆ, ಅದಕ್ಕೆ ಅದರದ್ದೇ ಆದಂತಹ ಒಂದು ಕಲರು, ಶೇಪು ಎಲ್ಲ ಕೊಟ್ಕೊಂಡಿರ್ತಾರೆ. ಅದರ ಇನ್ಫ್ಲುಯೆನ್ಸು ಶರೀರದ ಮೇಲೆ ಆಗ್ತಿರುತ್ತೆ, ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಹಾಗಾಗಿ ಮೆಂಟಲ್ ಬಾಡಿಯನ್ನು, ಈ ಮನೋಮಯ ಕೋಶವನ್ನು ಆರೋಗ್ಯವಂತಗೊಳಿಸ್ಬೇಕಂತ ಹೇಳಿದ್ರೆ ಸಕಾರಾತ್ಮಕ ಚಿಂತನೆ, ಸಕಾರಾತ್ಮಕ ಬದುಕು, ಸರಿಯಾದ ಅಧ್ಯಯನ, ಸರಿಯಾದ ಮಾಹಿತಿಗಳನ್ನು ತಗೊಳ್ಳೋದು. ಇಲ್ಲಿ ಬಹಳ ಪದೇ ಪದೇ ಹೇಳೋದೇನಂತಂದರೆ ಟಿ ವಿ ಚಾನಲ್ಗಳನ್ನು ಅವಾಯ್ಡ್ ಮಾಡಿ, so that negative influences on your mental body can be minimized. Don't get interacting, don't get hanged on to all negatively influenced people. ಈ ತುಂಬ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಆದವ್ರ ಜೊತೆನಲ್ಲಿ ಮಾತಾಡಬೇಕಾದ್ರೆ ಏನಾಗುತ್ತೆ, ಅದೇ ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಅವಾಯ್ಡ್ ಸಚ್ ಥಿಂಗ್ಸ್ and get in touch with positive energies, positive talks, positive books, positive people. Then the life becomes more recharged. That is the structure of the mental body, ಮನೋಮಯ ಕೋಶ. ನೆಕ್ಸ್ಟ್ ಯಾವುದು ಅಂತಂದರೆ ವಿಜ್ಞಾನಮಯ ಕೋಶ, ದ ಬಾಡಿ ಆಫ್ ವಿಸ್ಡಮ್. ವಿಜ್ಞಾನ ಅಂತಂದರೆ ನಾಟ್ ಜಸ್ಟ್ ರೆಗ್ಯುಲರ್ ಸೈನ್ಸ್, ದ ವಿಸ್ಡಮ್. ಸೈನ್ಸ್ ಯಾವುದರಿಂದ ತಗೊಳ್ಪಟ್ಟಿದೆ? ವಿಜ್ಞಾನ ಅನ್ನೋದು ಮೂಲದ ಒಂದು ಜ್ಞಾನ ಇದೆ, ವಿಸ್ಡಮ್ ಇದೆ. ದ ಯೂನಿವರ್ಸ್ ಇಸ್ ಕ್ರಿಯೇಟೆಡ್ ವಿತ್ ಸರ್ಟನ್ ಸೀಕ್ರೆಟ್ಸ್. ದೋಸ್ ಸೀಕ್ರೆಟ್ಸ್ ವೆನ್ ವಿ ಗೆಟ್ ಕನೆಕ್ಟೆಡ್ ವಿತ್ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಿಸ್ಡಮ್. ನಮ್ಮ ಜೀವನದ ಸತ್ಯವನ್ನು, ಜೀವನದ ಮೂಲ ಉದ್ದೇಶವನ್ನು, ಈ ಒಂದು ವಿಶ್ವದ ನಿಯಮವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ನಮ್ಮ ಪರ್ಸ್ನಲ್ ಲೆವೆಲ್ ಕೋಪ, ದ್ವೇಷ, ನೋವು, ನಿರಾಸೆ, ಎಲ್ಲದೂ ಹತಾಶೆ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ವಿಸ್ಡಮ್ಗೆ ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು? ಮೆಡಿಟೇಷನ್ ಈಸ್ ದ ಟೂಲ್ ಟು ಹೀಲ್ ದಿ ವಿಜ್ಞಾನಮಯ ಕೋಶ. ಅದರಲ್ಲಿ ಕೊರತೆ ಆದಾಗ ಮನುಷ್ಯನಿಗೆ ಎಲ್ಲದರಲ್ಲೂ ನಿರಾಸಕ್ತಿ ಬರುತ್ತೆ. ತುಂಬ ಜನಕ್ಕೆ ಅವರಿಗೆ ಏನು ಬೇಕೋ ಎಲ್ಲದೂ ಇದೆ, ಆರೋಗ್ಯ ಇದೆಯಾ? ಇದೆ. ಸಿರಿ, ಸಂಪತ್ತು, ಹೆಸರು, ಪ್ರಖ್ಯಾತಿ ಎಲ್ಲದೂ ಇದೆ, ಆದರೆ ಎಂಟಿನೆಸ್ ಕ್ರೈಸಿಸ್ ಬರುತ್ತೆ. ಒಂದು ಏನು ಮಾಡೋದಿದೆ ಜೀವನದಲ್ಲಿ, ಎಲ್ಲ ಆಗೋಯ್ತಲ್ಲ, ನಿರಾಸೆ ಶುರುವಾಗುತ್ತೆ. ಅದನ್ನು ನಾವು ಎಂಟಿನೆಸ್ ಕ್ರೈಸಿಸ್ ಅಂತೀವಿ. ಏನು ಮಾಡೋಕ್ಕಿಲ್ಲ ದಾರಿ. ಆ ವಿಜ್ಞಾನಮಯ ಕೋಶದಲ್ಲಿ ತೊಂದರೆ ಆದಾಗ ಮನುಷ್ಯನಿಗೆ ಇಂತಹ ನಿರಾಸಕ್ತಿ ಬರುತ್ತೆ. ಅದು ವಿರಕ್ತಿ ಅಲ್ಲ, ಬೈ ಚಾಯ್ಸ್ ಬಿಟ್ಟಿರೋದಲ್ಲ, ಇವು ಏನು ಮಾಡೋಕ್ಕಿಲ್ಲ ಅಂತ ಸೋಮಾರಿತನ ಮಾಡ್ತೀವಿ. ತುಂಬ ಜನರಲ್ಲಿ ಈ ಸಿರಿವಂತ ಮನೆಯಲ್ಲಿ ಮಕ್ಕಳಲ್ಲಿ ಈ ಎಂಟಿನೆಸ್ ಬರ್ತಾ ಇದೆ. ಏನು ಮಾಡಬೇಕಾಗಿದೆ? ಯಾತಕ್ಕೋಸ್ಕರ ನಾನು ಹೋರಾಡಬೇಕು, ಯಾತಕ್ಕೋಸ್ಕರ ಕೆಲಸಕ್ಕೆ ಹೋಗಬೇಕು, ಯಾತಕ್ಕೋಸ್ಕರ ಓದಬೇಕು, ಎಲ್ಲದೂ ಇದೆಯಲ್ಲ, ನನಗೆ ಯಾಕೆ ಇದೆಲ್ಲ ಬೇಕು? ಇಲ್ಲಿ ವಿಸ್ಡಮ್ಮಿನ ಕೊರತೆ, ಜ್ಞಾನದ ಕೊರತೆ. ಹಾಗಾಗಿ ಧ್ಯಾನ ಮಾರ್ಗ ಇದನ್ನು ಹೀಲ್ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಧ್ಯಾನಕ್ಕೆ ಒಳಗೊಂಡಾಗ ಇಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಒಳಗಡೆಯಿಂದ ಮನುಷ್ಯನಿಗೆ ತಾನು ಯಾರು, ತನ್ನ ಬದುಕಿನ ಉದ್ದೇಶ ಏನು, ಗುರಿ ಏನು, ತಾನು ಬೇರೆಯವರಿಗೆ ಅಂತ ಹೇಗೆ ವಿಭಿನ್ನವಾಗಿ ತನ್ನ ಬದುಕನ್ನು, ತನ್ನ ಗುರಿಯನ್ನು ಫುಲ್ಫಿಲ್ ಮಾಡ್ಬೋದು ಅನ್ನುವಂತಹ ಒಂದು ದೃಷ್ಟಿಕೋನ ಬರುತ್ತೆ, ಭರವಸೆ ಬರುತ್ತೆ, ಉತ್ಸಾಹ ಬರುತ್ತೆ. ವಿಜ್ಞಾನಮಯ ಕೋಶದಲ್ಲಿ ಪ್ರಾಪರ್ ಆಗಿ ಎನರ್ಜಿ ಇದ್ದಾಗ ಅವರಲ್ಲಿ ಎಂದಿಗೂ ನಿರಾಸೆ ಬರೋದಿಲ್ಲ. ಈ ಮಾಡರ್ನ್ ಜನ್ರೇಷನ್ನಲ್ಲಿ ಆತ್ಮಹತ್ಯೆಯನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ವಿಜ್ಞಾನಮಯ ಕೋಶ ಅವರಿಗೊಂದು ಬದುಕಿನ ಉದ್ದೇಶ ಕೊಡಬೇಕು, ಗುರಿ ಕೊಡಬೇಕು. ಇದೆಲ್ಲ ಆದ್ಮೇಲೆ ಇರುವಂಥದ್ದು 5ನೇ ಕೋಶ, ಆನಂದಮಯ ಕೋಶ. ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಬ್ಯಾಲೆನ್ಸ್ ಆದಾಗ ಆನಂದ ತಾನಾಗಿರುತ್ತೆ. ಆನಂದವನ್ನು ಹುಡುಕೊಂಡು ಎಲ್ಲೆಲ್ಲ ಹೋಗೋ ಅಗತ್ಯ ಇರೋದಿಲ್ಲ. ಅದನ್ನು ಮಾಡರ್ನ್ ಜನ್ರೇಷನ್ ಏನು ಮಾಡ್ತಿದೆ? ನಂಗೆ ಆನಂದ ಬೇಕು, ವೀಕೆಂಡು ಸ್ಟ್ರೆಸ್ ಆಗಿದೆ, ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ನಾವು ಅದನ್ನು ಹುಡುಕ್ತೀವಿ, ಯಾವ್ಯಾವುದ್ರಲ್ಲೂ ಹುಡುಕ್ತೀವಿ. ಹುಡುಕ್ಬೇಕಾಗಿರೋದು ಒಳಗೆ. ಈ ಎಲ್ಲ ಕೋಶಗಳು ಆರೋಗ್ಯವಾಗಿದ್ದಾಗ
ಆನಂದ ಸಹಜವಾಗಿ ನಮ್ಮೊಳಗಡೆ ತುಂಬಿಕೊಂಡಿರುತ್ತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಬದುಕನ್ನು ನೋಡಿದಾಗ ನಾವು ಟ್ರೀಟ್ ಮಾಡಬೇಕಾಗಿರೋದು ಪ್ರತಿಯೊಂದು ಕೋಶಕ್ಕೂ ಟ್ರೀಟ್ ಮಾಡಬೇಕು. ನಮ್ಮ ಮೆಡಿಕಲ್ ಸೈನ್ಸ್ ಏನಾದರೂ ಯಾವುದೇ ಈ ಸೈನ್ಸ್ ಕೂಡ ಈ ಆಯುಷ್ ಸೈನ್ಸ್ನು ಸೇರಿ ಎಲ್ಲವೂ ಕೂಡ ಯಾವಾಗ ಈ ಪಂಚಕೋಶಗಳನ್ನು ಪ್ರಾಪರ್ ಆಗಿ ಅವ್ರಿಗೆ ಏನು ತೊಂದರೆ ಆಗಿದೆಯೋ ಅದನ್ನು ಅಡ್ರೆಸ್ ಮಾಡುವಂತಹ ಸಾಮರ್ಥ್ಯ ನಮ್ಮ ಟ್ರೀಟ್ಮೆಂಟ್ ಮೆಥಡ್ಗೆ ಬಂದ್ಬಿಟ್ರೆ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಂತನಾಗ್ಬೋದು, ಆನಂದದಿಂದನೂ ಬದುಕಬಹುದು. ಈ ಸಮಾಜದ ಮಧ್ಯದಲ್ಲಿರುವಂತಹ ವೈಷಮ್ಯ, ದುಃಖ, ನೋವು, ಈ ಎಲ್ಲ ಕ್ರೌರ್ಯಗಳು ಕಮ್ಮಿ ಆಗುತ್ತೆ. ನಮ್ಮ ಬದುಕು ಆ ಏನ್ಷಿಯಂಟ್ ವಿಸ್ಡಮನ್ನು ಅರ್ಥ ಮಾಡ್ಕೊಂಡು ಇದಕ್ಕೆ ಟ್ರೀಟ್ ಮಾಡೋ ಮೆಥಡ್ಗೆ ಬರಬೇಕು. ನಾವು ಉನ್ನತಿಯಲ್ಲಿ ಟ್ರೀಟ್ ಮಾಡಬೇಕಾದಾಗ ಫಸ್ಟ್ ಅವರಿಗೆ ಯಾವುದರಲ್ಲಿ ನಿಜವಾದ ಸಮಸ್ಯೆ ಇದೆ, ಶರೀರದಿಂದಾಗಿ ಭಾವನೆ ಮನಸ್ಸುಗಳು ತೊಂದರೆ ಆಗಿದೆ. ಇವಾಗ ಆಕ್ಸಿಡೆಂಟ್ ಆಗಿರುತ್ತೆ, ಶರೀರದಲ್ಲಿ ಅಪಾಯ ಆದಾಗ ಅಥವಾ ಕೋವಿಡ್ ಪಾಸಿಟಿವ್ ಬಂದಿದೆ, ಶರೀರದಲ್ಲಿ ಫಿಸಿಕಲಿ ಪ್ರಾಬ್ಲಮ್ ಆದಾಗ ಎಮೋಷನ್ಸ್ ಡಿಸ್ಟರ್ಬ್ ಆಗುತ್ತೆ. ಆಗ ಇದಕ್ಕೂ ಟ್ರೀಟ್ ಮಾಡಬೇಕು, ಅದಕ್ಕೂ ಮಾಡಬೇಕು. ಕೆಲವರಿಗೆ ಎಮೋಷನ್ ಡಿಸ್ಟರ್ಬ್ ಆಗಿರೋದ್ರಿಂದಾಗಿ ಫಿಸಿಕಲ್ ಕಾಣಿಸುತ್ತೆ. ಆಗ ಫಿಸಿಕಲ್ ಬಾಡಿಗಿಂತ ಜಾಸ್ತಿ ಎಮೋಷನ್ಸು, ಮೈಂಡನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಕೆಲವರಿಗೆ ಇದು ಎರಡೂ ಸರಿ ಇರುತ್ತೆ, ಜ್ಞಾನದ ಕೊರತೆ ಇರುತ್ತೆ, ಅಂಥವ್ರಿಗೆ ಆ ಮಾರ್ಗವನ್ನು ಕೊಡಬೇಕು. ಬ್ಯಾಲೆನ್ಸಿಂಗ್, ಈ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದೇನೆ ಸಮಗ್ರವಾದ ಚಿಕಿತ್ಸೆ ಆಗುತ್ತೆ. ನಾವು ಹೀಲಿಂಗ್ ಮಾಡೋದು ಯಾವುದ್ರ ಮುಖಾಂತರ ಹೇಳಿದ್ರೆ ಚಕ್ರಗಳ ಮುಖಾಂತರ. ನಮ್ಮ ಏನ್ಷಿಯಂಟ್ ವಿಸ್ಡಮ್ ಆಗ ಏನು ಹೇಳುತ್ತೆ, ಒಟ್ಟು ಈ ಎಲ್ಲ ಚಕ್ರಗಳು ಷಟ್ ಚಕ್ರಗಳು ಅಂತ ಹೇಳ್ತಾರೆ. ಈ ಷಟ್ ಚಕ್ರಗಳನ್ನು ಅದಕ್ಕೆ ಪ್ರತಿಯೊಂದು ಅಂಗಾಂಗಗಳನ್ನು ತನ್ನ ಸಮೀಪದಲ್ಲಿರುವ ಅಂಗಾಂಗಗಳಿಗೆ ಅದು ಎನರ್ಜಿ ಸಪ್ಲೈ ಮಾಡ್ತಿರುತ್ತೆ. ಅದಕ್ಕೆ ಡಿಸ್ಟರ್ಬ್ ಆದಾಗ ಈ ಅಂಗಾಂಗಗಳಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಅಲ್ಲಿ ಟ್ರೀಟ್ ಮಾಡ್ತೀವಿ ನಾವು ಯೋಗಿಕ್ ಹೀಲಿಂಗ್ ಮುಖಾಂತರ, ಪ್ರಾಣಿಕ್ ಹೀಲಿಂಗ್ ಮುಖಾಂತರ. ನಾವು ಹೇಳುವಂತಹ ವಿದ್ಯೆ ಏನಂತಂದರೆ, ಈ ಚಕ್ರಗಳಲ್ಲಿ ಏನು ತೊಂದರೆ ಆಗಿದೆಯೋ ಅದನ್ನು ನೋಡಿ ಅದನ್ನು ಸರಿಪಡಿಸಿ, ಶರೀರದಲ್ಲಿ ಏನು ತೊಂದರೆ ಆಗಿದೆಯೋ ಅದನ್ನು ನೋಡಿ ಅದನ್ನು ಸರಿಪಡಿಸಿ, ಮನಸ್ಸಲ್ಲಿ ಏನು ತೊಂದರೆ ಆಗಿದೆಯೋ ಅದನ್ನು ಸರಿಪಡಿಸ್ಕೊಡಿ, ಏನು ಮಾಹಿತಿ ಅಥವಾ ಜ್ಞಾನದ ಕೊರತೆ ಇಲ್ಲಾಗಿದೆಯೋ ಅದನ್ನು ಸರಿ ಮಾಡ್ಕೊಳ್ಳಿ. ಆಗ ಬದುಕು ಆನಂದಮಯವಾಗಿರುತ್ತೆ. ಇದಿಷ್ಟು ಸಮಗ್ರವಾದ ಆರೋಗ್ಯದ ಪರಿಕಲ್ಪನೆಗೆ ನಮಗೆ ಸುಲಭ ಆಗುತ್ತೆ. ಈ ಎಲ್ಲ ಕೋಶಗಳು ಆರೋಗ್ಯವಾಗಿದ್ದಾಗ ಜೀವನದ ಕೋಶ ಆನಂದ ಕೋಶ ಆಗುತ್ತೆ. ಇದು ಎಷ್ಟು ಅದ್ಭುತವಾದ ಕಲ್ಪನೆ ಅಂತ. ಇದಕ್ಕೆ ನನಗೆ ಮೋಟಿವೇಶನ್ ಸಿಕ್ಕಿದ್ದು ಯಾವಾಗ ಏನ್ಷಿಯಂಟ್ ಸೈನ್ಸ್ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ನಮ್ಮಲ್ಲಿ ಪರಿಹಾರ ಇಲ್ಲ ಅಂತ ಹೇಳಿದಾಗ ಈ ರಿಸರ್ಚ್ ಆ ಕಡೆಗೆ ಹೋಗಿದೆ. ಇವತ್ತು ನಾವು ಮಾಡಿದಂತಹ ಎಲ್ಲ ರಿಸರ್ಚಲ್ಲೂ ಕೂಡ ಈ ಮಾಹಿತಿಯನ್ನು ನಾವು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಸಲ ಏನಾಗುತ್ತೆ, ಡಾಕ್ಟರ್ಸ್, ಮೆಡಿಕಲ್ ಡಾಕ್ಟರ್ಸ್, ಅವರಿಗೆ ದೇ ಆರ್ ವೆಲ್ ವರ್ಸ್ಡ್ ಇನ್ ದ ಫಿಸಿಕಲ್ ಸೈನ್ಸ್. ಈ ಕಾಂಬಿನೇಷನ್ ಕೊಟ್ಟಾಗ ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ, ದೇರ್ ಹೆಲ್ತ್ ಬಿಕಮ್ಸ್ ಬೆಟರ್. ಈ ಮೆಂಟಲ್ ಹೆಲ್ತ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋರು ಇರ್ತಾರೆ, ಅವರಿಗೆ ಫಿಸಿಕಲ್ ಹೆಲ್ತ್ ಸಪೋರ್ಟು, ಪ್ರಾಪರ್ ಡಯಟು, ಸ್ಲೀಪು, ಡೈಲಿ ಮಾಡಬೇಕಾಗಿರೋದನ್ನು ರೀಚಾರ್ಜಿಂಗ್ ಮೆಕ್ಯಾನಿಸಮನ್ನು ಸರಿಯಾಗಿ ಮಾಡಬೇಕು. ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟನ್ನು ರಿಪ್ಲೇಸ್ ಮಾಡೋದು, ಅಥವಾ ಎಷ್ಟು ಅಗತ್ಯ ಇದು ಬೇರೆಯವರಿಗೂ ಅಗತ್ಯ ಇರುವುದನ್ನು ನಾವು ಜನರೇಟ್ ಮಾಡಿ ಹಂಚಬಹುದಾದಷ್ಟನ್ನು ನಾವು ಬೆಳೆಸ್ಕೊಂಡ್ರೆ ಬದುಕು ಅದ್ಭುತವಾಗಿರುತ್ತೆ, ಸುಂದರವಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಎಲ್ಲ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಉಪಯೋಗಿಸ್ಕೊಂಡು ಬದುಕನ್ನು ಸರಾಗಗೊಳಿಸ್ಕೊಳ್ಳೋದಕ್ಕೆ ಇದು ನಮಗೊಂದು ಸಮಯ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ಇದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋಣ ಅಂತ ನಮ್ಮ ಮನಸ್ಸಿಗೆ ಬಂದರೆ ಬದುಕು ಚೆನ್ನಾಗಾಗುತ್ತೆ. ಕೋವಿಡ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ, ಯಾವ ಬದುಕಿನಲ್ಲಿ ಯಾವ ಕಾಯಿಲೆ ಇದೆಯೋ ಕಷ್ಟ ಇದೆಯೋ, ಇಟ್ ಡಸಂಟ್ ಮ್ಯಾಟರ್. ದ ಅಪ್ರೋಚ್ ಟುವರ್ಡ್ಸ್ ದ ಲೈಫ್ ಶುಡ್ ಬಿ ವೆರಿ ಪಾಸಿಟಿವ್ ವಿತ್ ದ ಹೋಲಿಸ್ಟಿಕ್ ಅಪ್ರೋಚ್. So it gives me immense pleasure to share one simple experience ಏನಂದರೆ, every day we see so many patients ಅನ್ನೋಕ್ಕಿಂತ ಆ ಒಂದು ಯಾವುದೋ ಒಂದು ಚಿತ್ರದಲ್ಲಿ ಯಾವುದೋ ಒಂದು ಕೋಶದಲ್ಲಿ ಸಮಸ್ಯೆ ಆಗಿರುತ್ತೆ. ಅದು ಎಷ್ಟು ದೊಡ್ಡ ಸಮಸ್ಯೆ ಆಗಿರ್ಬೋದು. ಈವನ್ ಕ್ಯಾನ್ಸರ್ ಪೇಷಂಟ್ಸನ್ನು ಕೂಡ ಇದೇ ಮೆಥಡಲ್ಲೇ ನಾವು ಟ್ರೀಟ್ ಮಾಡಿದಾಗ ಮಿರಾಕ್ಯುಲಸ್ ಚೇಂಜಸ್ ಕಾಣುತ್ತೆ. ಮಿರಾಕಲ್ ಯಾಕಾಗುತ್ತೆ ಅಂದರೆ ಬಿಕಾಸ್ ವಿ ಆರ್ ವರ್ಕಿಂಗ್ ಬೇಸ್ಡ್ ಆನ್ ದ ಸೈನ್ಸ್. ಕಾಯಿಲೆಯ ಹೆಸರು ಯಾವುದಾದ್ರೂ ಇರಲಿ, ಈ ಸಮಗ್ರವಾದ ಚಿತ್ರಣವನ್ನು ಅಡ್ರೆಸ್ ಮಾಡಿದಾಗ ಹೆಲ್ತು ರೀಎಸ್ಟಾಬ್ಲಿಷ್ ಆಗೋದು ನಮಗೆ ವಿಟ್ನೆಸ್ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಇದನ್ನು ನಾವು ಎಲ್ಲರಿಗೂ ಹಂಚ್ಕೋಬೇಕು ಅಂತ ಆ ಟ್ರೈನಿಂಗನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಜನರಲಿ 3 to 6 months we take it as a target. Most of the health challenges can be sorted out, or we give them a specific training to manage themselves so that they can manage themselves. They know what to do, they know how to take care of themselves, they know how to treat themselves. That is the wisdom
we need to impart. So this is a wonderful opportunity to share this experience, the ancient wisdom with you all. Hope you will utilize this approach. Identify what are the challenges your family members are going through. ಅವ್ರಿಗೆ ಯಾವ್ದ್ರ ಅಗತ್ಯ ಇದೆ ಅದನ್ನು ಟ್ರೀಟ್ ಮಾಡಬೇಕು, ಅದನ್ನು ಸಪ್ಲಿಮೆಂಟ್ ಮಾಡಬೇಕು, ಅದನ್ನು ಸ್ಟ್ರೆಂಥನ್ ಮಾಡಬೇಕು. ದೆನ್ their life becomes better. So that when we understand these aspects, it becomes easy to treat oneself, one's own family members, one's own relationship with oneself, others, and with the society. Achieving happy life is simple, systematic, scientific. We need to learn and implement. Thank you so much. Thank you. Hope this is useful and you will utilize it. And if you need any help, please come back to us. Namaste. ಧನ್ಯವಾದಗಳು ಮೇಡಮ್. ಒಬ್ಬ ಮನುಷ್ಯನಿಗೆ ಸ್ಥೂಲ ಶರೀರ ಅಥವಾ ದೈಹಿಕ ಶರೀರಕ್ಕೆ ವೈದ್ಯರಾಗಿ ನಾವು ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತೀವಿ. ಹಾಗೆ ನಮ್ಮ ದೇಹವನ್ನು ಬಿಟ್ಟಂತ ಇನ್ನೂ ಅನೇಕ ಕೋಶಗಳು ನಮ್ಮ ಜೊತೆ ಇರ್ತದೆ. ನಮ್ಮ ರೋಗಗಳಿಗೆ, ರುಜಿನಗಳಿಗೆ ಅಥವಾ ನಮ್ಮ ಬೇರೆ ಬೇರೆ ಇರ್ತಕ್ಕಂಥ ಕಾಯಿಲೆಗಳಿಗೆ ಇವು ಹೇಗೆ ಇಂಪ್ಯಾಕ್ಟ್ ಮಾಡ್ತವೆ ಅಂತ ತಿಳ್ಕೊಂಡ್ವಿ. ಪ್ರಾಣಮಯ ಕೋಶ ಪ್ರಾಣದ ಡಿಫ್ರೆಂಟ್ ಆಯಾಮಗಳಿಂದ ಬರ್ತದೆ, ಹಾಗೂ ಮನೋಮಯ ಕೋಶ ಸಜ್ಜನರ ಸಂಘ, ಸದ್ನಡತೆ ಮತ್ತು ಸದ್ಗುಣಗಳ ಬೆಳವಣಿಗೆಯಿಂದ ನಾವು ಆರೋಗ್ಯಯುತಗೊಳಿಸ್ಬೋದು. ಜ್ಞಾನ ಮತ್ತು ವಿಜ್ಞಾನ, ವಿಜ್ಞಾನಮಯ ಕೋಶಕ್ಕೆ ಈ ಜ್ಞಾನ ಅಂತಕ್ಕಂಥ ದೀವಟಿಗೆ ಇಟ್ಕೊಂಡು ಬೆಳವಣಿಗೆ ಹೊಂದಿದರೆ ನಾವು ಆನಂದಮಯ ಕೋಶ ಅಥವಾ ಬ್ಲಿಸ್, ಅಥವಾ ಏನು ಮನುಷ್ಯ ಯಾವುದಕ್ಕಾಗಿ ಹುಟ್ಟಿನಿಂದ ಹಪಹಪಿಸ್ತಾ ಇದನ್ನೋ ಆನಂದ ಅಥವಾ ಇನ್ನರ್ ಬ್ಲಿಸ್ ಅನ್ನೋದನ್ನ ರೀಚ್ ಆಗ್ಬೋದು ಅಂತ ಸರಳವಾದ ಎಕ್ಸ್ಪ್ಲನೇಷನ್ ಮುಖಾಂತರ ಡಾಕ್ಟರ್ ಸರಸ್ವತಿ ಕೆ ಹೆಗ್ಡೆ ಅವರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮವನ್ನು ಮತ್ತೆ ಮುಂದಿನ ಹಂತದಲ್ಲಿ ಜ್ಞಾನ ಭಂಡಾರದ ಮುಂದಿನ ಎಪಿಸೋಡ್ಗಳಲ್ಲಿ ನಮ್ಮ ಏನ್ಷಿಯಂಟ್ ವಿಸ್ಡಮ್ನ ಡಿಫ್ರೆಂಟ್ ಎಕ್ಸ್ಪ್ಯಾನ್ಷನ್ಸ್ ಅಥವಾ ಡಿಫ್ರೆಂಟ್ ಆಯಾಮಗಳು ಅಥವಾ ಡಿಫ್ರೆಂಟ್ ಡೈಮೆನ್ಷನ್ಸ್ಗಳನ್ನ ತಿಳಿತಾ ಹೋಗೋಣ. ನಮಸ್ಕಾರ.